ಅವ್ರು ಕುಡ್ದು ಬಂದು ಕುಂತಾರ ಬ್ರೋ ಅಷ್ಟೇ. ಹೆಂಗ್ ಕುಡ್ದ ರಿಪ್ ಮ್ಯಾನೇಜ್ಮೆಂಟ್ ಚೂತ್ಯ ಸೊಳ ಮಕ್ಕಳ ಬಿಡು ಬೈ ಮತ್ತೆ ಟ್ಯಾಗ್ ಮಾಡಿ ಬಿಟ್ಟು KKR ನಾವು ಮುಂದಿನ ಸಿಕ್ಕರು ಸಾಯ್ತಾರ ನನ್ನ ಕೈಯ ಮಕ್ಕಳು ಅವರು ಕುಸ್ವಾಳ ಮಕ್ಕಳಿಗೆ ಎಮೋಷನ್ ಜೊತೆ ಆಟ ಆಡ್ಕೊತ ಕೂತ್ರೆ ಎಲ್ಲ ಕರ್ನಾಟಕದವ್ರು. ಹಾಯ್ ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ KD ಬಾಯ್. ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿನಿ, ನಾನಂತರೂ ಮಸ್ತಾಗಿದ್ದೀನಿ. ಟಾಪಿಕ್ ಬಂದುಬಿಟ್ಟು RCB ಮ್ಯಾನೇಜ್ಮೆಂಟು ಈ ಸತಿ ಟೀಮ್ ಸೆಲೆಕ್ಷನ್ ಚೆನ್ನಾಗಾಗಿಲ್ಲ ಅಂತ ಸುಮಾರು ಅನೇಕ ಅಭಿಮಾನಿಗಳು ಮಾತಾಡ್ತಿದ್ದಾರೆ. ಅದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡೋಕೆ ಹೋಗ್ತಿದ್ವಿ. ಬನ್ನಿ ಜನ ಏನಂತಾರೆ RCB ಮ್ಯಾನೇಜ್ಮೆಂಟ್ಗೆ, ಅವ್ರ ಅಭಿಪ್ರಾಯಗಳು ಏನದು ಅಂತ ಕೇಳ್ಕೊಂಬರಕ್ಕೆ ಹೋಗೋಣ ಬನ್ನಿ. ಅಷ್ಟೇ ನೋ ವರ್ಡ್ಸ್. ನಿನ್ಗೆ ನಾ CSK ಆದ್ರೂ RCB ಮ್ಯಾನೇಜ್ಮೆಂಟ್ ಬಗ್ಗೆ ಭಾಳ ಅಂದ್ರೂ ಹರ್ಟ್ ಆಗತ್ತಣ್ಣ. ಅವ ಸಿರಾಜ್ ಅಷ್ಟು ಕಾಂಟ್ರಿಬ್ಯೂಟ್ ಕೊಟ್ಟಾನಂದ್ರು ಅವ್ನು ATM ತೋಲಿಲ್ಲಣ್ಣ ಅವ್ರು ಅದನ್ನು ಅಲ್ಲಿ ಲೈವ್ ಕುಂತು ನಾವು CSK ಫ್ಯಾನ್ ಆದ್ರು ನಾವಂತೀವಿ ಮ್ಯಾನೇಜ್ಮೆಂಟ್ ಸರಿ ಇಲ್ವ ಅವ್ರದಂತ. ಹೌದಾ? ಅಷ್ಟು ಬೇಜಾರಾತ ಬಿಡೋಣ. ಇವ್ರು KL ಕರ್ಕೊಂಡಿಲ್ಲ KL ರಾಹುಲ್ ಇವಂಗ ಯಾರಪ್ಪ ವೆಂಕಟೇಶ್ ಅಯ್ಯರ ಅವ್ನು ತೊಗೊಳಕ್ಕೆ 23 ಕೋಟಿ ಮಟ್ಟ ಹೋಗ್ಯಾರ. ಇವಾಗ KL ರಾಹುಲ್ 14 ಕೋಟಿ ಅವನ್ನ ತೊಗೊಳಕ್ಕೂ ಟ್ರೈ ಮಾಡಿಲ್ಲ ಇವ್ರು. ಅದು ಇದಾತಾನ. RCB ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಅನ್ಸುತ್ತೆ? ರಿಪ್ ಮ್ಯಾನೇಜ್ಮೆಂಟ್ ಚೂತ್ಯ ಸೊಳ ಮಕ್ಕಳ ಬಿಡು ಬೈ ಮತ್ತೆ ಟ್ಯಾಗ್ ಮಾಡಿ ಇಲ್ಲ ಅಣ್ಣ, ಏನು ಅನ್ಸುತ್ತೆ ಹೇಳ್ರಿ, ಒಂದು ನಿಮಿಷ. ಅದನ್ನ ಮಾತಾಡ್ಕೊಂಡು ಬರತ್ತ ನೋಡಿ. ಈಗ ಓದು ಬಿಟ್ಟೆ ಓದು. ಯಾವ ಚಾನಲ್ ಯಾವ್ದು? KD ಬಾಯ್ ಅಂತ. KD ಬಾಯಾ? ಹಿಂದ್ಕೊಂಡಿದ್ದ ಸ್ಟಾರ್ಕ್ ತಗೋತಾರಂತ, ಬಟ್ ಸ್ಟಾರ್ಕನ್ನು ತೊಗೊಲಿಲ್ಲ. ನೆಕ್ಸ್ಟ್ ಬೋಲ್ಡ್ಗಾರ ಟ್ರೈ ಮಾಡ್ತಾರಂದ್ರೆ ಬೋಲ್ಡ್ಗೂ ಹೋಗಲಿಲ್ಲ. ಅವನ್ನ ಇವ್ರು ತೊಗೊಂಡಾರ ಭುವನೇಶನ್ನ, ಒಟ್ಟು ಆಯ್ತು ಒಂದು ರೇಂಜ್ ಆಲ್ರೌಂಡರ್. KL ರಾಹುಲ್ ಹೋಲ್ಬಿಡಿ, ಏನು ಮಾಡಕ್ಕೆ ಬರಲ್ಲ, ಮುಗೀತು, ಇನ್ನೇನು ಮಾಡಕ್ಕೆ ನೋಡೋದೇ ಮನಸ್ಸು. ಏನಾದ್ರು ಈ ಸಲ ಕಪ್ ನಮ್ದ. ಇಡೀ IPL ಟೀಮ್ನಾಗ ವರ್ಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ RCB ಟೀಮ್ದ. ಕಪ್ ಗೆಲ್ಲೋದಕ್ಕೂ ಮೇನ್ ರೀಸನ್ ಅಂದ್ರೆ ಮ್ಯಾನೇಜ್ಮೆಂಟ್ ಅವರಿಂದ ಕಪ್ ಗೆಲ್ಲತ್ತಿಲ್ಲ ನಮ್ಮರು, ಗೆಲ್ಲೋದು ಇಲ್ಲ ಇನ್ಮೇಲೆ. ಈ ಸೊಳ ಮಕ್ಕಳು ಪಾಪ್ ಡು ಪ್ಲೇಸಸ್ ಬಿಟ್ರು, ಮ್ಯಾಕ್ಸ್ವೆಲ್ ಬಿಟ್ರು, ಮತ್ತೆ ಯಾರನ್ನು ಬಿಡ್ಬೇಕು ಅನ್ಕೊಂಡಾರ ಅವ್ನು ವೇಸ್ಟ್. ನಮ್ಮ ಕನ್ನಡಿಗೆ KL ರಾಹುಲ್ ಬಿಟ್ಟಾರ್ರಿ ಚೂತ್ಯ ಅಷ್ಟ. ಕಪ್ ಗೆಲ್ಲ ಡೌಟ್. ದೇವ್ರಣ ಗೆಲ್ಲಲ್ಲ ಈ ಸರಿನ ಗೆಲ್ಲಲ್ಲ, ಮುಂದೆ ಸರಿ ಗೆಲ್ಲಲ್ಲ. ಇದೇ ಮ್ಯಾನೇಜ್ಮೆಂಟ್ ಇತ್ತು ಅಂದ್ರೆ ದೇವ್ರಣ ಗೆಲ್ಲಲ್ಲ ಇವರು. ಮ್ಯಾನೇಜ್ಮೆಂಟ್ ಚೇಂಜ್ ಮಾಡ್ಬೇಕಂತ ಪಕ್ಕ ಚೇಂಜ್ ಮಾಡ್ಬೇಕು. ಫಸ್ಟ್ ಅವ್ರನ್ನ ಚೇಂಜ್ ಮಾಡಿದ್ರೆ RCB ಕಪ್ ಗೆಲ್ತಾರ, ಇಲ್ಲ ಅಂದ್ರೆ ಗೆಲ್ಲಂಗಿಲ್ಲ. ಸರಿ ಅದನ್ನ ನೋಡಾಯ್ತು ನೋಡ್ರಿ. ಏನು ಅನ್ಸಿತ್ತಣ್ಣ? ಇಲ್ಲ ಬ್ರೋ, ಏನು ಹೇಳಕ್ಕೆ ಏನೇ ಇಲ್ಲ. ಅವ್ರು ಕುಡ್ದು ಬಂದು ಕುಂತಾರ ಬ್ರೋ ಅಷ್ಟೇ. ನೀರಕ್ಕ ಕುಡ್ದಾರ ಆದ್ರೆ ನಾವು ಹೊಡ್ದಾರ ಫುಲ್ ಅವ್ರೆ. ಸರಿ ನೋಡೋರು RCB ಮ್ಯಾನೇಜ್ಮೆಂಟ್ ಸುಮ್ಮನೆ ನಾವು ಟೀಮ್ ಚೇಂಜ್ ಮಾಡ್ಕೊಂಡ್ರೆ ಚಲೋ ಇರ್ತೈತಿ. ಅಷ್ಟು ಬೇಜಾರಾಗೈತ. ಏನ್ ಇದ್ದಾರನೆಲ್ಲ ಆ ಟೀಮ್ ತೊಗೊತ್ತಿಲ್ಲ, ಏನಿಲ್ಲ, ಏನು ಮಾಡೋದು ಬಿಡ್ಬ್ರು. ಖಾಲಿ ಪೀಲಿ ಕುತ್ಕೊಂಡವ್ರು ಅನ್ಸ್ತೈತಣ್ಣ. ಹೆಂಗೆ ಅನ್ಸಿತ್ತಣ್ಣ ಈ ಸತಿ? ಅಣ್ಣ ಟೀಮ್ ಸೆಲೆಕ್ಷನ್ ಅದರಲ್ಲಿ KL ರಾಹುಲ್ ಕರ್ನಾಟಕದಾರಲ್ಲ, ಅವ್ರನ್ನ ಬಿಟ್ಟು ಕೊಟ್ಬಿಟ್ರು. ಅದೇ ಮನ್ಸಿಗೆ ಭಾಳ ಬೇಜಾರಾಗೈತಿ. ಮತ್ತೆ ಸಿರಾಜನ್ ಮ್ಯಾನೇಜ್ಮೆಂಟ್ ಅವ್ರು ಸರಿ ಇಲ್ಲ ಅಣ್ಣ. ಉತ್ಸವ ಮಕ್ಕಳು ಕಾಲ್ ಮಾರಿ ತಾವು ಮಾಡಿಯೋಕೆ ಉತ್ಸವ ಮಕ್ಕಳಿಗೆ ಯಾಕಂದ್ರೆ ಒಳ್ಳೊಳ್ಳೆ ಪ್ಲೇಯರ್ಸ್ನ ಬಿಟ್ಕೊಟ್ರು. ಸಿರಾಜ್ ಬಾಲರ್ನೂ ಬಿಟ್ಕೊಟ್ರು. ಅಂಥ ಪ್ಲೇಯರ್ಸ್ನ ಬಿಟ್ಕೊಡ್ತಾರೆ ಅಣ್ಣ. ಅದಕ್ಕೆ ಈ ಸಲ ಮ್ಯಾನೇಜ್ಮೆಂಟ್ ಅವ್ರಿಗೆ ಚಪ್ಪಲಿನೇ ಹೊಡಿಬೇಕಂತ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಕಪ್ ಗೆಲ್ತೈತೆ ಅನ್ಸುತ್ತೆ ಟೀಮ್ ನೋಡಿ. ಕಪ್ ಗೆದ್ರೆ ಗೆಲ್ಲಿ, ಬಿಟ್ರೆ ಬಿಡ್ಲಿ, ಒಟ್ಟ ನಾವಂತ ಪಕ್ಕ RCB ಸಪೋರ್ಟ್ ಮಾಡ್ತೀವಿ. ಇಂಥ ವರಸ್ಟ್ ಮ್ಯಾನೇಜ್ಮೆಂಟ್ ನಮ್ಮ ಜೀವನದಲ್ಲೇ ನೋಡಿಲ್ಲ ನಾವು. ಮುಂದಿನ ಸಿಕ್ಕರು ಸಾಯ್ತಾರೆ ನನ್ನ ಕೈಯ ಮಕ್ಕಳು ಅವರು. ಆ ಬೋಳೆ ಮಕ್ಕಳ ಬಗ್ಗೆ ಇಲ್ಲಿ ಕೇಳಬೇಡ, ಹೋಗ್ಬಿಡು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು ಒಂದೆರಡು. RCB ಮ್ಯಾನೇಜ್ಮೆಂಟ್ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಒಂಥರ ಹುಚ್ಚ ಹೋಗ್ಬೇಕಂದಾಗ. ಯಾಕಂತಂದ್ರೆ ಎಂಥ ಪ್ಲೇಯರ್ನ ಬಿಟ್ಟು ನಮ್ಮ KL ಅವ್ರು, ಕರ್ನಾಟಕದ KL ರಾಹುಲ್ ಅವ್ರನ್ನೆಲ್ಲ ಬಿಟ್ಟು ಎಂಥ ಪ್ಲೇಯರ್ನ ಬೈ ಮಾಡ್ತಾರೋ. ಈ ಮ್ಯಾನೇಜ್ಮೆಂಟ್ ಬಿಡ್ಬೇಕಂತ ಕೇಳ್ಕೊತೀವಿ. ಆಯಿತು. ಆಮೇಲೆ ಸತ್ಯ ಸೆಲೆಕ್ಷನ್ ಹೆಂಗೆ ಅನ್ಸಿದ್ದಾರ? ಈ ಸಲ ಸೆಲೆಕ್ಷನ್ ಸೂಪರ್ ಫೇಲ್. ನಮ್ಗೆ ಮೊಹಮ್ಮದ್ ಸಿರಾಜ್ ಏನು ಬಿಟ್ರೆ ನೋಡಿ ತುನಿಗಳಿದ ಅದು RCB. ಬಟ್ ಸಿದೀಕ್ಷಿತ ನಮ್ದು ಟೀಮ್ RCB ಏನೋ ಒಬ್ಬ ಆಡೋದು ಅದ್ರೊಳಗೆ. ಯಾರು ವಿರಾಟ್ ಕೊಹ್ಲಿ ಅಷ್ಟೇ, ಮತ್ತೆ ಯಾರಾದ್ರು ಅದ್ರೊಳಗೆ ಆಡೋರು?
ಬೇರೆಯವ್ರು ಆಡೋರು ಇಲ್ಲ ಅದ್ರೊಳಗೆ ಬೇನ್ ಬೌಲರ್ಗೆ ಬಿಟ್ಟು ಅವ್ರು. ಅದಕ್ಕೆ ನಮ್ದು ಅದು ಈ ಸಲ RCB ಬಿಟ್ಟು KKR ನಾವು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ನ ಜನ್ಮಕ್ಕೆ ಹೋಗೋ. ನಮ್ಮ RCB ಏನಿದ್ರು RCB ಗೆದ್ರು ಸೋತ್ರು ಏನು ಬೇಕಾಗಲಿ ಅದು RCB ಅಣ್ಣ. ಹೌದಣ್ಣ. ಮ್ಯಾನೇಜ್ಮೆಂಟ್ ಏನಿಲ್ಲಣ್ಣ ಅದು ಏನೈತಲ್ಲ ನಮ್ಮ RCB ಮ್ಯಾನೇಜ್ಮೆಂಟ್ ದೊಡ್ಡ ಮಿಲ್ಟ್ರಿ ಹುಟ್ ಮ್ಯಾನೇಜ್ಮೆಂಟ್. RCB ಮ್ಯಾನೇಜ್ಮೆಂಟ್ ದೊಡ್ಡ ಮಿಲ್ಟ್ರಿ ಹುಟ್ ಮ್ಯಾನೇಜ್ಮೆಂಟ್. ನಮ್ಮ ಕೇಳ್ರವಲ್ಲ ಅಣ್ಣ ಬರ್ರಿ 14 ಕೋಟಿ ಅಣ್ಣ, ಬರ್ರಿ 14 ಕೋಟಿ. ಅದು ಬಿಡಲಿ ನಮ್ಮ ಸಿರಾಜ್ ಕಾಕ ನಮ್ಮ ಮಿಯಾ ಬಾಯ್ ಅವನು ಬಿಟ್ರು ಅವ್ನು ಏನು ATM ಕಾರ್ಡ್ ಏನು ಮರ್ಚೇನು ಮುಕ್ಕಳ ಇಟ್ಕೊಂತಿದ್ದಾರು ಅವ್ನು ಸುಳೆ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಕರ್ನಾಟಕ ಪ್ಲೇಯರ್ಸ್ ಆಗಿ ಕರ್ನಾಟಕ ಟೀಮಿಗೆ ಸಪೋರ್ಟ್. ವಿಜಯ್ ಮಲ್ಯ ಒಂದು ಟೈಮ್ನಾಗ ಅನಿಲ್ ಕುಂಬ್ಳೆ ಹರಾಜಿಗೆ ಬಂದಾಗ ಅನಿಲ್ ಕುಂಬ್ಳೆ ನಮ್ಮ ಹುಡುಗ ಅಂತಂದು ಹೇಳಿ ಎದ್ದು ನಿಂತಿದ್ರು ಯಾರು ವಿಜಯ್ ಮಲ್ಯ. ಈಗ ವಿಜಯ್ ಮಲ್ಯ ಇರ್ಲಾರ್ದ ಕರ್ನಾಟಕ ಪ್ಲೇಯರ್ಸ್ RCB ಟೀಮ್ನಾಗೆ ಇಲ್ಲ. ನಮ್ಮ ಕರ್ನಾಟಕ ಪ್ಲೇಯರ್ಸ್ RCB ಟೀಮ್ನಾಗ ಇರ್ಲಾರ್ದು ಎಷ್ಟೋ ಮಂದಿ ಕರ್ನಾಟಕದ RCB ಟೀಮಿನ ಸಪೋರ್ಟರ್ಸ ಇಲ್ಲ. ಇವಾಗ KL ರಾಹುಲ್ ಕರ್ನಾಟಕ ಪ್ಲೇಯರ್ ಒಳ್ಳೆ ಪ್ಲೇಯರ್. ಒಬ್ರಿಗಾರು RCB ತೊಗೋಬೇಕಾಯ್ತು. ಆದರೂ ನಾವಂತರೂ RCB ಫಾಲೋವರ್ಸ್ ಅಲ್ಲ. ಅಂದ್ರೆ ನಮ್ಮ ಕನ್ನಡಿಗರ ಇಲ್ಲ ಅಂದಮ್ಯಾಗ ಆ ಟೀಮಿಗೆ ಸಪೋರ್ಟ್ ಮಾಡೋದು ನಾವು ತಪ್ಪು. ಇಷ್ಟ ನಮ್ಮ ಹೇಳಿ. ಸರಿ. ಈ ಸತಿ ಮ್ಯಾನೇಜ್ಮೆಂಟ್ ಬಗ್ಗೆ ಏನು? ಮ್ಯಾನೇಜ್ಮೆಂಟಾ ನಿನ್ನೆ ಮಾತ್ರ ಏನು ಸರಿಯಾಗಿ ಆಕ್ಷನ್ ಯಾವುದೂ ಸರಿಯಾಗಿ ಮಾಡಲಿಲ್ಲ. ಬಟ್ ಇವತ್ತೇನೋ ಪರವಾಗಿಲ್ಲ, ಯಾಕಂದರೆ ಕೃಣಾಲ್ ಪಾಂಡ್ಯ ಅವ್ರನ್ನೆಲ್ಲ ತೊಗೊಂಡ್ರು. ಹಾಂ, ಕೃಣಾಲ್ ಪಾಂಡ್ಯ ಅವ್ರನ್ನೆಲ್ಲ ತೊಗೊಂಡಿದ್ದಕ್ಕೆ ಏನೋ ಸ್ವಲ್ಪ ಓಕೆ ಅಂತ ಅನ್ನಿಸ್ತಾ ಇದೆ. ನಿನ್ನೆ ಮಾತ್ರ ಸ್ವಲ್ಪ ಭಾಳನೇ ಡಿಸಪಾಯಿಂಟ್ಮೆಂಟ್ ಆಯಿತು. ಟೀಮ್ ನೋಡಿ ಹೆಂಗೆ ಅನಿಸುತ್ತಣ್ಣ? ಚೆನ್ನಾಗಿ ಗೆಲ್ತಾರೆ ಅನ್ಸುತ್ತಾ? ಚೆನ್ನಾಗಿ ಆಡ್ತಾರೆ ಅನ್ಸುತ್ತೆ ಎಲ್ಲಾಗ? ಟೀಮ್ ನೋಡೋದಕ್ಕಿಂತ ಟೀಮ್ ಎಂಥ ಟೀಮ್ ಆದರೂ ಇರಲಿ, ಅದನ್ನು ಕೋಚ್ ಮಾಡೋರು ಬೇಕಾಗುತ್ತೆ. ಆಮೇಲೆ ಅದನ್ನು ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡೋರು ಬೇಕಾಗುತ್ತೆ. ಅದು ಮ್ಯಾನೇಜ್ಮೆಂಟ್ ಮತ್ತು ಕೋಚಿಂಗ್ ಚಲೋ ಇತ್ತಂದರೆ ಯಾವ ಟೀಮ್ ಆದರೂ ಸಕ್ಸಸ್ ಆಗೇ ಆಗುತ್ತೆ. ಹೌದಾ? KL ರಾಹುಲ್ ಅವ್ರಿಲ್ಲ ಕರ್ಕಲಿಲ್ಲಲ್ಲ ಅಣ್ಣ, ಏನು ಅನ್ಸುತ್ತೆ ನಿಮಗೆ? KL ರಾಹುಲ್ ಅವ್ರು ಯಾಕೋ ಈ ಸರಿ ಬಿಡ್ಡಿಂಗ್ ಮಾಡಿರೋದೇ ಬಿಟ್ಟು ಮಾಡಿದ್ರು. ಯಾಕಂದರೆ 10 ಕೋಟಿ KL ರಾಹುಲ್, ಯಾಕಂದರೆ ಇವರು ಡೆಮೋ ಅಂತೆಲ್ಲ ಮಾಡ್ಕೊಂಡಿದ್ರು. ಡೆಮೋ ಆಕ್ಷನ್ ಎಲ್ಲ ಮಾಡಿದ್ರು ಮತ್ತು KL ರಾಹುಲ್ನ 20 ಕೋಟಿವರೆಗೆ ಹೋಗ್ತಾನಂತ ಗೊತ್ತೈದು. ಆದರೂ 10 ಕೋಟಿಗೆ ಲಾಸ್ಟ್ ಮಾಡಿಬಿಟ್ರು ಅವ್ರು. ಬಿಟ್ಟಿಂಗ್ ಮಾಡಿದರೆ ಚಲೋ ಇರ್ತಿತ್ತು. ಮ್ಯಾನೇಜ್ಮೆಂಟಾ? ಏನು ಮ್ಯಾನೇಜ್ಮೆಂಟ್ ಬೈ? ಏನೇನು ಮ್ಯಾನೇಜ್ಮೆಂಟ್ ಇಲ್ಲ, ಏನೂ ಇಲ್ಲ. ಅವ್ರು ಪ್ಲೇಯರ್ಸ್ ತಗೊಂಡಾರ. KL ರಾಹುಲ್ ಅಂತ ನಮ್ಮ ಕರ್ನಾಟಕ ಪ್ಲೇಯರಿಗೆ ಬಿಟ್ಟಾರ ಅವರು. ಮತ್ತು ಸಿರಾಜ್ ಇಲ್ಲ. ಮತ್ತು ಸಿರಾಜ್ ಇಂಥ ಲಾಯಲ್ ಪ್ಲೇಯರಿಗೆ ಅವಾಗೇ ಕರೆದಿದ್ರು ಅವನಿಗೆ ಬಾ ಅಂತ. ಅವಾಗ ಹೋಗಲಿಲ್ಲ ಅವನು RCB ಆಡ್ಬೇಕಂತ ನಿಂತಿದ್ದ ಆತ. ಇವಾಗ ಅವನಿಗೆ ತೊಗೊಳ್ಳಿಲ್ಲ.